ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 3ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ ವೀಕ್ಷಕರೇ. ಸೊ ಈ ಒಂದು ಪ್ರೋಮೋದಲ್ಲಿ ಸ್ಪಂದನ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈಗ ಎಲ್ಲ ಸ್ಪರ್ಧಿಗಳ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದೆ. ಸೊ ಫೈನಲಿ ಕೊನೆಯ ಸ್ಪರ್ಧಿಯಾಗಿರುವಂತಹ ಸ್ಪಂದನ ಅವರ ಫ್ಯಾಮಿಲಿ ಕೂಡ ಎಂಟ್ರಿ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಅಂದರೆ ಟೋಟಲಾಗಿ ಈಗ 3 ಜನ ಸ್ಪರ್ಧಿಗಳ ಫ್ಯಾಮಿಲಿ ಫೆಂಡಿಂಗ್ ಇತ್ತು. ಯಾರ್ಯಾರ್ದಪ್ಪ ಅಂದರೆ ಇಲ್ಲಿ ಮಾಳು ಮತ್ತು ಮ್ಯೂಟೆಂಟ್ ರಘು ಹಾಗೆ ನಮ್ಮ ಸ್ಪಂದನ ಅವರದು. ಸೊ ನಿನ್ನೆ ಎಪಿಸೋಡ್ನಲ್ಲಿ ಕಾವ್ಯ, ಗಿಲ್ಲಿ ಮತ್ತು ಅವರ ಫ್ಯಾಮಿಲಿ ಕೂಡ ತೋರಿಸಿದ್ರು ಅಂತಲೂ ಕೂಡ ಹೇಳ್ಬೋದು. ಇದೀಗ ಇವತ್ತಿನ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ ಮ್ಯೂಟೆಂಟ್ ರಘು ಮತ್ತು ಮಾಳು, ಸ್ಪಂದನ ಅವರ ಫ್ಯಾಮಿಲಿ ಬಗ್ಗೆ ತೋರಿಸ್ಬೋದು ಅಂತಲೂ ಕೂಡ ಹೇಳ್ತೀನಿ. ಯಾಕಪ್ಪ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ 3 ಪ್ರೋಮೋಗಳು ಅಪ್ಡೇಟ್ ಆಗಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಸ್ಪಂದನ ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದೆ. ಸೊ ಸ್ವಲ್ಪ ತುಂಬ ಸ್ಪಂದನ ಅವರು ಅಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ತಪ್ಪಿಕೊಂಡು ಇದೀಗ ಬಿಗ್ ಬಾಸ್ ಅವರಿಗೆ ಒಂದು ಕಾನ್ಸೆಪ್ಟ್ ಕೊಟ್ಟಿದೆ. ಏನಪ್ಪ ಅಂದರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಸ್ಪಂದನ ಅವರ ಬಗ್ಗೆ ನೀವು ಸಣ್ಣ ಒಂದು ಮಾಹಿತಿಯನ್ನು ತಿಳಿಸ್ಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಅವರು ಚಿಕ್ಕ ವಯಸ್ಸಲ್ಲಿ ಆಗಿರುವಂಥ ವಿಷಯದ ಬಗ್ಗೆ ತಿಳಿಸ್ಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದೇ ರೀತಿ ಈಗ ಸ್ಪಂದನ ಅವರ ಡ್ಯಾಡಿ ಮತ್ತು ಅವರ ಅಮ್ಮ ಸೊ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರಲ್ಲ, ಸೊ ಅವರು ಈಗ ಎಲ್ಲ ಸ್ಪರ್ಧಿಗಳ ಮುಂದೆ ಸ್ಪಂದನದ ಒಂದು ಸ್ಟೋರಿ ಕೂಡ ಹೇಳ್ತಾ ಇದ್ದಾರೆ. ಏನಪ್ಪ ಚಿಕ್ಕ ವಯಸ್ಸಲ್ಲಿ ಅವಳು ಸ್ಕೂಲ್ ಹೋಗಿರುವಂಥ ಟೈಮಲ್ಲಿ ಆಗಿರುವಂಥ ಒಂದು ವಿಷಯನ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ತುಂಬ ಜನ ಅಂದ್ಕೊಂಡಿದ್ರಿ ಯಾವೆಲ್ಲ ಫ್ಯಾಮಿಲಿ ಯಾವಾಗ ಬರುತ್ತೋ ಏನು ಬರುತ್ತೋ ಅಂತ. ಸೊ ಫೈನಲಿ ಈಗ ಬಿಗ್ ಬಾಸ್ನ ಈ ಒಂದು ವೀಕಲ್ಲಿ ಫ್ಯಾಮಿಲಿ ವೀಕ್ ಕಂಪ್ಲೀಟ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಕೊನೆಯ ಸ್ಪರ್ಧಿಯಾಗಿರುವಂಥ ಸ್ಪಂದನ ಅವರ ಫ್ಯಾಮಿಲಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋಗಳು ಕೂಡ ಅಪ್ಡೇಟ್ ಆಗಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಟೋಟಲಾಗಿ ಈಗ 11 ಜನ ಸ್ಪರ್ಧಿಗಳಲ್ಲಿ ನಿಮ್ಮ ಫೇವ್ರೇಟ್ ಫ್ಯಾಮಿಲಿ ಯಾವುದು ಮತ್ತು ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂಥ ಫ್ಯಾಮಿಲಿ ಯಾವುದು, ತುಂಬ ಇಷ್ಟ ಆಗಿರುವಂಥ ಫ್ಯಾಮಿಲಿ ಯಾವುದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಈಗ ಒಬ್ಬೊಬ್ಬ ಸ್ಪರ್ಧಿನೂ ಕೂಡ ಫ್ಯಾಮಿಲಿಯಲ್ಲಿ ಅವರ ತಂದೆ ಆಗಿರ್ಬೋದು, ಅವರ ತಾಯಿ ಅಥವಾ ಅವರ ಅಣ್ಣ, ಅವ್ರ ತಂಗಿ ಅಂಥವರೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ, ಅವರ ಮಗ ಅಂತ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಈ ವೀಕು, ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ಯಾವುದೇ ರೀತಿ ಟಾಸ್ಕ್ಗಳು ಇರಲಿಲ್ಲ, ಕೆಲವೊಂದಿಷ್ಟು ಸಣ್ಣ ಪುಟ್ಟ ಟಾಸ್ಕ್ಗಳು ಇದ್ವು. ಸೊ ಜಗಳ ಅಂತೂ ಮೊದಲೇ ಇರಲಿಲ್ಲ. ಸೊ ಈಗ ಫುಲ್ ಫನ್ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು. ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ಸೊ ಈ ಒಂದು ಫ್ಯಾಮಿಲಿಯಲ್ಲಿ ಇಲ್ಲಿಯವರ ಕಾಮಿಡಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿತ್ತು ಅಂತಲೂ ಕೂಡ ಹೇಳ್ಬೋದು. ಇದರ ಮಧ್ಯೆ ಸ್ವಲ್ಪ ಮ್ಯಾರೇಜ್ ಬಗ್ಗೆನೂ ಸ್ವಲ್ಪ ವೀಡಿಯೋಸ್ಗಳು ಬಂದವು. ಅಷ್ಟೇ ಅಲ್ಲದೆ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬರ್ತ್ಡೇ ಸೆಲೆಬ್ರೇಷನ್ ಎಪಿಸೋಡ್ ಇನ್ನೂ ಪ್ಲೇ ಆಗಿಲ್ಲ, ಯಾಕೆ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಇವತ್ತಿನ ಎಪಿಸೋಡ್ನಲ್ಲಿ ಆಲ್ಮೋಸ್ಟ್ ಆ ಒಂದು ಪ್ರೋಮೋನು ಕೂಡ ಅಂದರೆ ಆ ಒಂದು ಎಪಿಸೋಡ್ನ ಸಹ ತೋರಿಸ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ನಿನ್ನೆ ಒಂದು ಎಪಿಸೋಡ್ ಧ್ರುವಂತ್ ಅವರ ಫ್ಯಾಮಿಲಿ ಕೂಡ ಎಂಟ್ರಿ ಆಗಿತ್ತು. ಬಟ್ ಅವರ ತಂದೆ ತಾಯಿ ಎಂಟ್ರಿ ಆಗಿಲ್ಲ, ಅವರ ಅತ್ತಿಗೆ ಮತ್ತು ಅವರ ತಮ್ಮ ಕೂಡ ಎಂಟ್ರಿ ಆಗಿತ್ತು. ತುಂಬ ಚೆನ್ನಾಗಿತ್ತು ನಿನ್ನೆ ಒಂದು ಎಪಿಸೋಡು. ಇವತ್ತಿನ ಒಂದು ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ತುಂಬ ಜನ ಅಂತೂ ಮಾಳುವರ ಫ್ಯಾಮಿಲಿಗೆ ವೇಟ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಮಾಳುವರ ಫ್ಯಾಮಿಲಿ ಜೊತೆ 2 ಮುದ್ದಾದ ಮಕ್ಕಳು ಬಂದಿದ್ದಾರೆ, ಅಂದರೆ ಮಾಳುವರ ಮಕ್ಕಳು. ಸೊ ಅವರು ಅವಳಿ ಜವಳಿ ಮಕ್ಕಳು ಅಂತಲೂ ಕೂಡ ಹೇಳ್ಬೋದು. ಮುದ್ದಾದ ಅವಳಿ ಜವಳಿ ಮಕ್ಕಳು ಎಂಟ್ರಿ ಆಗಿದ್ದಾರೆ ಸೊ ಮಾಳು ಅವರ ಫ್ಯಾಮಿಲಿಯಿಂದ. ಸೊ ಅಂದರೆ ತುಂಬ ಚೆನ್ನಾಗಿದ್ದಾರೆ ಮಕ್ಕಳು. ಸೊ ಈಗ ಮಾಳುವರ ಹೇರ್ ಸ್ಟೈಲ್ ಕಟಿಂಗು ಸಹ ಮಾಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಆಟ ಆಡ್ತಾ ಇದ್ದಾರೆ. ಸೊ ಆ ಒಂದು ಸೀನ್ ನೋಡೋಕ್ಕೆ ತುಂಬ ಜನ ಕಾಯ್ತಾ ಇದ್ದೀರಾ ಅಂತ ನನಗೆಲ್ಲ ಗೊತ್ತು. ಯಾಕಪ್ಪ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಬೆಳಗ್ಗೆ ಅಪ್ಡೇಟ್ ಆಗಿತ್ತು. ಸೊ ಇಲ್ಲಿ ಗಿಲ್ಲಿಯವರ ಕಾಮಿಡಿ ತುಂಬ ಜೋರಾಗಿ ನಡೀತಾ ಇದೆ. ಸೊ ಆ ಒಂದು ಮಕ್ಕಳ ಜೊತೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಸೀನ್ ನೋಡೋಕ್ಕೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಫೈನಲಿ ಈ ಒಂದು ಫ್ಯಾಮಿಲಿ ವೀಕ್ ಕಂಪ್ಲೀಟ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಾಳೆ ಕಿಚ್ಚನ ಪಂಚಾಯಿತಿ ಇರುತ್ತೆ. ಸೊ ಕಳೆದ ವಾರ ಕಿಚ್ಚ ಸುದೀಪ್ ಅವರು ಪಂಚಾಯಿತಿ ಬಗ್ಗೆ ಒಂದು ಮಾತುಗಳನ್ನ ಆಡಿದ್ರು, ಅಂದರೆ ಅವರ ಪಂಚಾಯಿತಿಯ ಬಗ್ಗೆ. ಸೊ ಇವರ ಪಂಚಾಯಿತಿ ಇರುತ್ತಾ ಇಲ್ವಾ ಅನ್ನೋ ತುಂಬ ಜನಕ್ಕೆ ಡೌಟ್ ಕೂಡ ಇದೆ. ಸೊ ನನಗೂ ಕೂಡ ಡೌಟ್ ಇದೆ. ಇವತ್ತು ಎಪಿಸೋಡ್ ನೋಡಿದ ಮೇಲೆ ಅದ್ರ ಬಗ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.